ಈಗ ಎಲ್ಲಿದೀವಿ ಗೊತ್ತಾ, ಒಂದು ಇಂಟ್ರೆಸ್ಟಿಂಗ್ ಪ್ರದೇಶ. ಅಡುಗೆ ತಿನ್ಬೇಕಾದ್ರೆ ಏನೇ ಇರ್ಬೋದು, ಮಸಾಲೆ ಐಟಮ್ ಏನೇ ತಿನ್ಬೇಕಾದ್ರೆ ನಮ್ಮ ನೆನಪಿಗೆ ಬರೋದು ಏನಲ್ಲಿ ಖಾರ ಮೆಣಸಿನ್ಕಾಯಿ ಅಂತ ತಕ್ಷಣ ಏನು ಬರುತ್ತೆ ನಮಗೆ ನೆನ್ಸ್ಕೊಳ್ಳಿ? ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಬ್ಯಾಡಗಿ ಅನ್ನೋ ಊರಲ್ಲಿದ್ದೀವಿ. ಇದ್ರ ವಿಶೇಷ ಏನಂದರೆ ಸುಮಾರು ಒಂದು 5 ಎಕರೆ ಪ್ರದೇಶದಲ್ಲಿ ಒಂದು 3,000-4,000 ಜನ ಗಂಡಸರು, ಒಂದು 5,000 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಬರೀ ಮೆಣಸಿನ್ಕಾಯಿ ಬಗ್ಗೆನೇ. ಮೆಣಸಿನ್ಕಾಯಿನ ಕಿತ್ತಾಕೋದು, ಅದನ್ನು ಮೂಟೆಗೆ ತುಂಬೋದು, ಸೊ ಅದನ್ನು ಒಣಗಿಸೋದು, ಇದೆಲ್ಲ ಕೆಲಸಗಳು ಒಂದು 5-6 ಎಕರೆಯಲ್ಲೇ ನಡೆಯುತ್ತೆ. ಒಂದು 10,000ಕ್ಕೂ ಹೆಚ್ಚು ಜನ ಹೆಣ್ಮಕ್ಳು ಗಂಡ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಅವ್ರದ್ದು ಒಪಿನಿಯನ್. ನೋಡ್ತಾ ಇದ್ದಿಲ್ಲ, ಒಂದು ಚೂರು ಪ್ಯಾನ್ ಮಾಡಿದ್ರೆ ಗೊತ್ತಾಗ್ತದೆ ನಿಮಗೆ ಹೆಂಗಿದೆ ಅಂತ ಮೆಣಸಿನ್ಕಾಯ್ದೆಲ್ಲ. ಸಾವಿರಾರು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೇ. ಸೊ ನಾವು ತಿಂತೀವಲ್ಲ ಮೆಣಸಿನ್ಕಾಯಿ ಖಾರ, ಅದಕ್ಕೆ ಖಾರ ಎಲ್ಲಿಂದ ಬರುತ್ತೆ ಅಂದರೆ ಇಲ್ಲಿಂದೇ ಬರೋದು. ಒಂದಿಷ್ಟು ನಿಮ್ಗೆ ಮಾತಾಡ್ಸೋಣ ಅಂತ. ಚೂರು ಮೈಕ್ ಕೊಡ್ರಪ್ಪ ಇಲ್ಲಿ. ಸರ್, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 4 ಸಲ ಸೀಂದೆ. ಇಷ್ಟು ಬಿಸಿಲು ಮತ್ತು ಇಷ್ಟು ಖಾರ ಹೆಂಗಿರ್ತೀರಾ? ಇದ್ರ ವಾತಾವರಣ ತಕ್ಕಂಗೆ ನಾವು ಇದನ್ನ ಮಾಡ್ತಿದ್ದೇವೆ. ಸಿಕ್ಕಾಬಿಟ್ಟೆ ಬಿಸಿಲಲ್ವ ಇಲ್ಲಿ? ನಿಮ್ಮ ಹೆಸರು? ಕರೇಗೌಡ್ರು ಅಂತ. ಕರಿಗೌಡ್ರು. ಕೆಂಪ್ಗಿದ್ದೀರಾ? ಕೆಂಪ್ಗಿದ್ರೆ ಸರ್ ಅಲ್ಲ, ಉಡ್ತಾ ಕಲರ್ ಕಡಿಮೆ ಇದ್ರಾ? ಏನಿಲ್ಲ, ಉಡ್ತಾಗ್ಲೂ ಕಲರ್ ಇದ್ರಲ್ವಾ? ಮತ್ತೆ ಕರಿಗೌಡ ಅಂತ ಹೆಂಗಿಟ್ರು? ಇಲ್ಲ ಸರ್, ಕರಗಿದ್ರು. ಅಲ್ಲ ಹೋಗ್ಲಿ ಬಿಡಿ, ಆಯ್ತು. ಮದುವೆ ಆಗಿದ್ಯಾ? ಆಗಿದೆ ಸರ್. ಇಲ್ಲೇ ಕೆಲಸ ಮಾಡುತ್ತಾವೆಲ್ಲ? 22 ವರ್ಷ ಆತ್ರಿ. 22 ವರ್ಷದಿಂದ. ಯೂಶಲಿ ನಾವೇನು ಅನ್ಕೋತೀವಿ, ಮೆಣಸಿನ್ಕಾಯಿ ಅಂದ್ರೆ ಖಾರ, ಅಡುಗೆಗೆ, ಸಾರಿಗೆ, ಉಪ್ಪಿಟ್ಟಿಗೆ, ಅದಕ್ಕೆ ಇದಕ್ಕೆ ಅಂತ ಅನ್ಕೊಳ್ತೀವಿ. ಅದು ಒಂದು ಕಾರಣ ಅಷ್ಟೇ, ಅದೊಂದು ನೆಪ ಅಷ್ಟೇ. ಆಕ್ಚುಲಿ ಮೆಣಸಿನ್ಕಾಯಿ ಯಾವ್ದಕ್ಕೆ ಬಳಕೆ ಆಗುತ್ತೆ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಸರ್, ಮೆಣಸಿನ್ಕಾಯಿನ ನಾವು ಸಾಂಬಾರ್ ಪದಾರ್ಥ ತಿನ್ನೋದು ಬಿಟ್ಟು ಇನ್ನೇನಿಗೆ ಬಳಸ್ತೀವಿ ಸರ್? ಸರ್ ಮೇನ್ ಸರ್ ಆಯಿಲ್ ಹೋಗ್ತದೆ. ಮೇನ್ ಆಯಿಲ್ ಏನು ಆಯಿಲ್ ಅದು ಸರ್? ಫುಡ್ ಆಯಿಲ್ ಆಯಿಲ್ಗೆ ಹೋಗ್ತದೆ. ಈ ವೆಸ್ಟರ್ನ್ ಕಂಟ್ರೀಸ್ ಇಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿಂದ ಇದಾಗುವಂಥದ್ದು ಮೆಣಸಿನ್ಕಾಯಿನ ಆಯಿಲ್ ಅಂತ ಮಾಡ್ತಾರೆ. ನಾವು ಅಡುಗೆಗೆ ಹಾಕ್ತೀವಲ್ಲ ಆಯಿಲ್ ಅಂತ, ಅದೇ ತರದ್ದು ಖಾರದ ಆಯಿಲ್. ಅದು 1-2 ಡ್ರಾಪ್ ಹಾಕ್ಬಿಟ್ರೆ ಖಾರ ಆಗೋಯ್ತದೆ. ಹೌದು, ಆ ಥರದ್ದು. ಸೊ ಖಾರದ ಆಯಿಲು ಮತ್ತೆ ಚಿಲ್ಲಿ ಪೌಡರ್ ನಾವು ತಿಂತೀವಲ್ಲ ಅಲ್ಲಿ, ಗೋಬಿ ಅದು ಇದೆಲ್ಲ. ಸೊ ಚಿಲ್ಲಿ ಪೌಡರ್ ಇದೆಲ್ಲದಕ್ಕೆ ಹೋಗುತ್ತೆ. ಊಟ ನಾವು ತಿನ್ನೋದು ಒಂದು ನೆಪ, ಅಷ್ಟೊಂದು ಸಣ್ಣದ ಅದೊಂದು. ಅದಲ್ದೇನೆ ಮೇನ್ ಆಯಿಲ್ ಮತ್ತೆ ಚಿಲ್ಲಿ ಪೌಡರ್, ಇದಕ್ಕೆ ಮೇನ್ ಆಗಿ ಇದಿಟ್ಕೋತೀರ. ಆಮೇಲೆ ಸರ್ ಯಾವ ಸರ್ ಲೇಡೀಸ್ ಕಾಸ್ಮೆಟಿಕ್ಸ್ ಬರ್ತದೆ ನೋಡಿ, ಲಿಪ್ಸ್ಟಿಕ್ ರೆಡ್ ಐಟಮ್ ಇರುತ್ತೆ ನೋಡಿ, ಅದಕ್ಕೆ ಬರ್ತದೆ. ಇವತ್ತು ಗೊತ್ತಾಯ್ತು ಬಿಡಿ ಹೆಣ್ಮಕ್ಳು ಬಾಯಾಗ ಜೋರು ಅಂತ. ನೀವು ಬಳಿಯ ಇದಿರ್ತಿರ್ಲ, ಇದು ಮೆಣಸಿನ್ಕಾಯಿ ಖಾರ, ಅದು ಬಾಯಿಗೆ ಹಾಕೊಂಡು ಅವ್ರ ಬಾಯಿ ಜೋರು. ಅದಕ್ಕೆ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಹೆಣ್ಮಕ್ಳು ಅಷ್ಟೊಂದು ಮಾತಾಡೋದು ನೋಡಿ. ಲಿಪ್ಸ್ಟಿಕ್ ಹಾಕದೇ ಇದ್ದು ನೋಡಿ, ಅಷ್ಟು ಮಾತಾಡೋದೇ ಇಲ್ಲ ಪಾಪ. ಯಾರು ಲಿಪ್ಸ್ಟಿಕ್ ಹಾಕತ್ತೀರ ನಿಮ್ ಬಾಯಿ ಜೋರು. ಈಗ ಇವ್ರು ಬೆಳಗ್ಗೆ 4:30 5 ಗಂಟೆವರೆಗೆ ಬರ್ತಾರೆ. ಇವ್ರು ಊಟ ಕಟ್ಕೊಂಡು ಮಾಡ್ಕೊಂಡು ಬರ್ತಾರೆ. ಇವ್ರು ಬಂದ್ರಪ್ಪ ಅಂದ್ರೆ ಸಾಯಂಕಾಲ 6:30-7 ಮಟ್ಟ ಇವ್ರು ತೆಗಿತಾರ. ಇವರೆಲ್ಲ ತಗೊಂಡ ಇದರಲ್ಲೇ ಅವ್ರು ಇದಾರೆ. ಅವ್ರೇನ್ ಆತರ ನಮ್ ಕಾರ್ ಇದೆ ಅದು ಇದೆ ಅಂತನಲ್ಲ, ಇವ್ರು ಮಾತ್ರ ಸಣ್ಣ ಮಾಡ್ತಿದ್ರು ಕರ್ಕೊಂಡ್ ಬರ್ತಾರೆ. ಭಾರತದಲ್ಲೇ ದೊಡ್ಡ ಮಾರ್ಕೆಟ್ ನಿಮ್ ಕರ್ನಾಟಕಕ್ಕಿದೆ ಬ್ಯಾಡಗಿಗೆ. ಖುಷಿ ಆಯ್ತು. ಸೊ ಏನು ಅಂದ್ರೆ, ನನಗೆ ಆಗ್ಲೇ ಕಣ್ಣಲ್ಲಿ ನೀರು ಬರ್ತಾಯ್ತು ಇಲ್ಲಿ. ಸೊ ಒಂದೇ ದಿನಕ್ಕೆ ಈಗ ಲೋಕಸಭೆ ಎಲೆಕ್ಷನ್ ಬಂತು. ವೋಟ್ ಮಾಡ್ತೀರಾ ಯಜಮಾನ್ರೆ? 100% ವೋಟ್ ಮಾಡಂತೂ ಬಿಡಲ್ಲ, ನಮ್ಮ ಹಕ್ಕದು. ಅದು ನಿಮ್ಮ ಹಕ್ಕು, ಅದು ನಮ್ಮ ಹಕ್ಕು. ಮಿಸ್ ಮಾಡೋದೇ ಇಲ್ಲ. ವೋಟ್ ಹಾಕ್ಬೇಕಾದ್ರೆ ಅಭ್ಯರ್ಥಿ ಮಾನದಂಡ ಏನ್ ನೋಡ್ತೀರಾ? ಏನ್ ಇರ್ಬೇಕು ಅವ್ರಿಗೆ ಅರ್ಹತೆ? ನಮ್ಮಲ್ಲಿ ಯಾರು ಏನ್ ಕೆಲಸ ಮಾಡ್ತಾರೋ ಇಲ್ಲೋ, ಅವ್ರು ಮುಂದ್ ಮಾಡ್ತಾರೋ ಇಲ್ಲೋ ಅಂತ ನೋಡ್ಕೊಂಡು ಅವ್ರಿಗೆ ನಾವು ಮತದಾನ ಮಾಡ್ತಾರೆ. ಪ್ರಾಮಾಣಿಕವಾಗಿದ್ರು ವೋಟ್ ಮಾಡಿ. ಹೌದು, ಪ್ರಾಮಾಣಿಕವಾಗಿದ್ರೆ. ನಿಮ್ ಲೆಕ್ಕದಲ್ಲಿ ಪ್ರಾಮಾಣಿಕತೆ ಏನ್ ಮಾಡ್ಬೇಕು ಅವರು? ಇಲ್ಲ, ಪ್ರಾಮಾಣಿಕವಾಗಿ ಜನರಲ್ಲಿ ಏನು ತೊಂದರೆ ಇದೆ ಏನಿಲ್ಲ, ಊರಿಗೆ ಏನ್ ಬೇಕಾಗಿದೆ ಏನಿಲ್ಲ, ಕಷ್ಟ ಸುಖಗಳು ಯಾವ್ದಿದೆ. ನಮ್ಮ ಬ್ಯಾಡಿಗೆ ಒಂದು 6 ತಿಂಗಳು 7 ತಿಂಗಳು ಅಷ್ಟೇ ಬಿಸ್ನೆಸ್ ಇದೆ. ಇದಾದ್ಮೇಲೆ ಯಾವುದೂ ಇರಲ್ಲ. ಇದ್ರ ಬಗ್ಗೆ ಅವರು ಏನ್ ಬೇಕು ತಲೆ ಕೆಡ್ಸ್ಕೊಂತಾರೆ ಅದನ್ನ ನೋಡ್ಕೊಂಡು ಜನಗಳ ಮುಂದಕ್ಕೆ ಏನು ಆಗ ಅದನ್ನ ಯೋಚನೆ ಮಾಡ್ಬೇಕು. ನಿಮ್ಮ ಕ್ಷೇತ್ರದ ಮೂಲಭೂತ ಸಮಸ್ಯೆಗಳೇನು ಸರ್? ನಮ್ಮ ಬ್ಯಾಡಿಗೆ ಮೇನ್ ಕ್ಷಮತೆ ಅಂದ್ರೆ ಇದೊಂದು ಬಿಸ್ನೆಸ್ ಬಿಟ್ರೆ ಮತ್ತೊಂದು ಯಾವುದೂ ಇಲ್ಲ. ನಿರುದ್ಯೋಗಿಗಳು ಜನ ಭಾಳ ಆಗ್ತಾರೆ. ಈ ಸೀಸನ್ ಎಲ್ಲರೂ ದುಡ್ಕೊಂಡು ಹೋಗ್ತಾರೆ. ಆದ್ರೆ ಮಳೆಗಾಲದಲ್ಲಿ ಎಲ್ಲಿ ಇರಲ್ಲ. ಅದಕ್ಕೆ ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿ, ಸುಮಾರು ಒಂದು 2,000 ಜನ 5,000 ಜನ ಯಾವ್ದಾದ್ರು ವರ್ಕ್ ಮಾಡೋಂಗೆ ಒಂದು ಕಂಪನಿ ಇದ್ರಪ್ಪ ಅಂದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಸರ್. ಯಾವ ಕಂಪ್ನಿ ಇದ್ರೆ ಅವರು ಮಾಡ್ತಾರೆ, ಕಂಪ್ನಿಗೆ ಸೇರ್ಕೊಬಿಡ್ತಾರೆ. ಈ ಕೆಲಸ ಮಾಡೋರು ಯಾರಾಗ? ಇಲ್ಲ, ಅದಕ್ಕೂ ಜನ ಇದ್ದಾರೆ, ಹೆಚ್ಚಿನ ಜನ ಇದೆ. ಅದಕ್ಕೂ ಇದ್ದಾರೆ. ಈಗ ಏನಿದೆ ಅಂದ್ರೆ, ನಮ್ಮ ಬ್ಯಾಡಿಗೆಯಲ್ಲಿ ಒಂದು 6 ತಿಂಗಳು ಅಷ್ಟೇ ಫುಲ್ ಇರುತ್ತೆ, 6-7 ತಿಂಗಳು. ತದನಂತರ ಏನಿರಲ್ಲ. ಇಲ್ಲಿ ಯಾರು ಜನ ಅಡ್ಡಾಡಲ್ಲ ಅವಾಗ ಹೆಚ್ಚಾಗಿ. ಆ ಉದ್ದೇಶಕ್ಕೆ ನಾವೇನಂತಾರೆ, ಅಂಥದ್ದೊಂದು ಯಾವ್ದಾದ್ರು ಒಂದು ಆದದ್ದು ನಿರುದ್ಯೋಗಿಗಳಿಗೆ ಎಲ್ಲರಿಗೂ ವರ್ಕ್ ಆಗುತ್ತೆ, ಎಲ್ಲರಿಗೂ ಕೆಲಸ ಆಗುತ್ತೆ, ಎಲ್ಲರಿಗೂ ಕೆಲಸ ಆಗಬೇಕು ಅಂತ ಆಸೆ ಪಡ್ತಾರೆ. ಹೌದು. ನಿಮ್ಮ ಕ್ಷೇತ್ರಕ್ಕೆ ಅದೊಂದು ಏನಾರು ಮಾಡ್ಕೊಡಕ್ಕೆ ಏನಾರು ನಿಮ್ಮ ನಾಯಕರು ಒಂದು ಸಣ್ಣ ಮನ್ಸು ಮಾಡಿದ್ರೆ ಒಳ್ಳೇದಾಗುತ್ತೆ. ಹೌದು, ನಮ್ಮ ನಾಯಕರು ಅದನ್ನ ಬಗ್ಗೆ ವಿಚಾರ ಮಾಡಿದ್ರಪ್ಪ ಅಂದ್ರೆ ಎಲ್ಲರಿಗೂ ಒಳ್ಳೇದು. ರೈತರಿಗೆ ಯಾವ ಸಮಸ್ಯೆನೂ ಇಲ್ಲ ಇಲ್ಲಿ? ಇಲ್ಲ, ರೈತರಿಗೆ ಏನ್ ಸಮಸ್ಯೆ ಇಲ್ಲ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅವೆಲ್ಲ ಬಗೆಹರಿಸ್ತಾರೆ. ಏನ್ ಸಮಸ್ಯೆ ಆಗಲ್ಲ ಅವೆಲ್ಲ. ಸರ್, ಈಗ ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ಬೇಕು ಅಂತಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಇಲ್ಲ, ಕೊಡ್ಬೇಕ್ರಿ, ಬಟ್ ಕೊಟ್ಟಿಲ್ಲ. ಕೊಡ್ಬೇಕು. ಯಾಕೆ ಕೊಡ್ಬೇಕು?
ಯಾಕೆಂದ್ರೆ ಅವರೆಲ್ಲ ಮೇನು. ಅವರೇ ಮೇನ್. ಹೌದು. ಹಂಗಾರೆ ನೀವು ಮೇನ್ ಅಲ್ಲ. ಇಲ್ಲ ಅವ್ರು ಯಾಕೆಂದ್ರೆ ಅವರೆಲ್ಲ ಮಾಡಿ ಹಾಕಿದ್ಮೇಲೆ ನಾವು ಮನೆಗೆ ಬರ್ತೀವಿ, ಅಂಗಡಿಗೆ ಬರ್ತೀವಿ. ಹೌದಾ? ಇಲ್ಲ ಅವರೇ ಅಲ್ಲ. ಈ ಪ್ರೋಗ್ರಾಮ್ ನಿಮ್ ಹೆಂಡತಿ ನೋಡ್ತಾರೆ ಅನ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ? ಆಮೇಲೆ ರಾತ್ರಿ ಅಡುಗೆ ಮಾಡಿ ಇಕ್ಕಲ್ಲ? ಏನಿಲ್ಲ. ಅವರೇ ಮೇನು. ಸರ್ ನಿಮ್ಗೆ ಅನ್ಸಿದ ಪ್ರಕಾರ ಕ್ಷೇತ್ರ ಏನ್ ಅಭಿವೃದ್ಧಿ ಆಗ್ಬೇಕು ಸರ್? ನೀರಾವರಿ ಆಗ್ಬೇಕ್ರಿ. ನೀರಾವರಿ ಸಮಸ್ಯೆ ಇದೆಯಾ? ಸಮಸ್ಯೆ ಇದೆ. ಸ್ವಲ್ಪ ನೀರಾವರಿ ಆದ್ರಪ್ಪ ಅಂದ್ರೆ ಸಾಕಷ್ಟು ಜನ ಬದುಕ್ತಾರೆ. ಯಾಕಂದ್ರೆ ಈಗ ನಿಮ್ಗೆ ಆಗಲ್ಲ, ನಾ ಹೇಳಿದೆ 6 ತಿಂಗಳಲ್ಲಿ ಅಂತ ಹೇಳಿ. ಹಂಗಿದ್ದಾಗ ಅದೊಂದು ನೀರಾವರಿ ಅಂದ್ರೆ ಸುತ್ತೂ ಆಗಿದೆ, ನಮ್ಮ ಕಡೆ ಆಗಿಲ್ಲ. ಅದೊಂದು ನೀರಾವರಿ ಆಗಿಬಿಟ್ರೆ ಬೇಕಾದಂಗೆ. ಸರ್ ವಾಟ್ ಅಬೌಟ್ ಇದು ಸಾಲ ಮನ್ನಾ ಆಗಿದೆ ಸರ್? ಸಾಲ ಮನ್ನಾ ಏನಿಲ್ಲ, ಸಾಲ ಮನ್ನಾ ಯಾರ್ದು ಇಲ್ಲ. ಯಾಕೆ? ಹೊಡೆಯಕ್ಕೆ ಬರ್ತೀನಿ ನಿಧಾನ ಕೇಳ್ರಿ. ಹೊಡೆಯಕ್ಕೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ ಅಂತಾರೆ. ಒಂದು ಅಲ್ಲಿ 6 ತಿಂಗಳು ಆದ್ನಪ್ಪ ಅಂತ ಗೌರ್ಮೆಂಟ್ ಆದ್ನಪ್ಪ ಅಂದ್ರೆ ಯಾರ್ದು ಒಂದೊಂದೊಂದು ಇದು ಮಾಡಿಲ್ರಿ. ಮಾಡ್ತೇವೆ ಅಂತಾರೆ, ಮಾಡಿಲ್ಲ. ಸಾಲ ಮನ್ನಾ ಮಾಡ್ತೀನಿ ಅಂತ ಮಾಡಿಲ್ಲ. ಅಂದ್ರೆ ಅದು ಮಾಡೋದು ಸರಿನಾ ತಪ್ಪ ಸರ್ ನಿಮ್ಮ ಅಂದಾಜು? ರೈತರಿಗೆ ಅನುಕೂಲ ಆಕೈತಿ, ಮಾಡ್ತೇವೆ ಅಂತಂದ್ರೆ ಮಾಡಿಲ್ಲ. ಮಾಡ್ತಾರೆ ಅನ್ಬಿಟ್ಟು ಮಾಡಿಲ್ಲ. ಅದು ಬಹಳ ಭಾಳ ಮಾಡೋದು ಅನುಕೂಲ. ಮಾಡಿದ್ರೆ ಅನುಕೂಲ, ರೈತರಿಗೆ ಅನುಕೂಲ. ಆದರೂ 6 ತಿಂಗಳು ಸರ್ಕಾರ ಬಂದರೂ ಏನು ಸಾಲ ಮನ್ನಾ ಅನ್ನೋಕೆ ಮಾಡಿಲ್ಲ. ಸೊ ಇದು ಇಲ್ಲಿನ ಜನಗಳು ಹೇಳುವಂಥ ಮನಸ್ಥಿತಿ. ಸೊ ಇವ್ರು ಹೇಳ್ದಂಗೆ ಸಾಲ ಮನ್ನಾ ಆಗಬೇಕು, ಆಗಿಲ್ಲ. ಅಭಿವೃದ್ಧಿ ಸಣ್ಣ ಪುಟ್ಟ ನಿರೀಕ್ಷೆ ಇದೆ. ರಸ್ತೆ ಮತ್ತು ನೀರಾವರಿ ಒಂದಷ್ಟು ಇಂಪ್ರೂವ್ ಆದ್ರೆ ಒಂದಷ್ಟು ಇದಾಗುತ್ತೆ. ನಮಸ್ಕಾರ, ಮಾತಾಡ್ರಿ. ನಿಮ್ಮ ಹೆಸರು ಸರ್? ಸರ್ ವಿಶ್ವನಾಥ್ ಅಂತೇಳಿ. ವಿಶ್ವನಾಥ್ ಅಂದರೆ ಸರ್ ಬ್ಯಾಡಗಿ ಮಾರ್ಕೆಟ್ಗೆ ಸರ್ ಒಂದು ಆಗಬೇಕಾಗಿರೋ ವಿಚಾರ ಸರ್, ಮೇನ್ ರೋಡ್ ಒಂದು ಸರ್ ಅಗಲೀಕರಣ ಆಗಬೇಕು. ಏನಾಗೋಣ ಸರ್, ಮೇನ್ ರೋಡ್ ಭಾರಿ ಸಮಸ್ಯೆ ಸರ್. ಇಲ್ಲಿ ವೆಹಿಕಲ್ಗಳು ಮಾರ್ಕೆಟ್ ಬಂತು ಅಂದರೆ ಒಂದು ಗಾಡಿ ಸಹ ಅಡ್ಡಾಡ್ಲಿಕ್ಕಾಗಲ್ಲ. ಮೇನ್ ಸರ್ ಫಸ್ಟ್ ಆಫ್ ಆಲ್ ಅದಾಗಬೇಕು. ಅದು ಆಯಿತು ಅಂದ್ರೆ ಸರ್ ಅಲ್ಲಿ ಬ್ಯಾಡಗಿ ಮಾರ್ಕೆಟ್ ಸರ್ ಇನ್ನೂ ಇಂಪ್ರೂವ್ ಆಗ್ತದೆ. ಅದಾಗಬೇಕು ಸರ್ ಮೇನು. ಆಮೇಲೆ ಸರ್ ರಾಜಕೀಯವಾಗಿ ಮಾತಾಡಬೇಕಂದ್ರೆ ಆ್ಯಕ್ಚುಲಿ ರಾಜಕೀಯನೇ ಸರ್ ಹೊಲ್ಸು ಸರ್. ಅವರು ಇವರು ಅಂತಲ್ಲ, ಏನಾದ್ರು ಮಾಡಬೇಕು ಅನ್ಸಿದ್ರೆ ನೀವು ಮಟ್ಟದಲ್ಲಿ ಹೋಗಿ ಬ್ಯಾಡಗಿ ಮಾರ್ಕೆಟ್ಗೆ ಮೇನ್ ರೋಡ್ ಇದು ಅಗಲೀಕರಣ ಒಂದು ಆಗಲಿ. ಮೇನ್ ಬಹಳ ಮೇಜರ್ ಇವ್ರಿಗೆ ಒಂದು ಸಮಸ್ಯೆ. ಯಾಕಂದ್ರೆ ಓಡಾಟ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಭಾರಿ ಸಮಸ್ಯೆ ಸರ್. ಅಷ್ಟಂತ ನಾನು ಹೇಳ್ತೀನಿ. ಯಾಕಂದ್ರೆ 5-6 ಸಾವಿರ ಜನ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾರೆ. ಇವರೆಲ್ಲರದು ಒಂದು ಜೀವನೋಪಾಯ ಇದಾಗಿರೋದ್ರಿಂದ ರಸ್ತೆ ಅಗಲೀಕರಣ ಆದ್ರೆ ಇನ್ನೊಂಚೂರು ಒಂದು ಮಾರ್ಕೆಟ್ ಇನ್ನೂ ವಿಸ್ತರಣೆ ಆಗುತ್ತೆ. ಹೌದು, ಬಹಳ ಒಳ್ಳೊಳ್ಳೆ ವೆಹಿಕಲ್ಗಳಿಗೆ ಭಾರಿ ಸಮಸ್ಯೆ ಆಗ್ತದೆ. ಓಕೆ, ಮತ್ತೆ ಓಡಾಡೋರಿಗೆ ಭಾರಿ ಸಮಸ್ಯೆ. ನೀರಾವರಿ ಒಂಚೂರು ಸಣ್ಣ ಪುಟ್ಟ ಸಮಸ್ಯೆ ಇದೆ. ಎಜುಕೇಶನ್ ಏನು ಸಮಸ್ಯೆ ಇಲ್ಲ. ಸಾಲ ಮನ್ನದ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್ ಸಾಲ ಮನ್ನದ ಬಗ್ಗೆ ಸರ್ ಅದ್ರ ಬಗ್ಗೆ ಸರ್ ಮಾತಾಡ್ಲಿಕ್ಕೆ ಆಗಲ್ಲ ಸರ್. ನಾನು ಸಾಲ ಮನ್ನಾ ಮಾಡಿದೆ ಅಂತಾರೆ. ಯಾಕಂದ್ರೆ ನನ್ನ ಮಾತೇನು ಓಪನ್ನೇ. ಸಾಲ ಮನ್ನಾ ಮಾಡ್ತೀನಿ ಅಂತಾರಲ್ಲ, ಏನಾರು ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರೆ ಸರ್ ಅವರು. ಯಾಕೆ ನನ್ನ ಮಾತು ಸರ್ ನಂದು ಓಪನ್ನೇ ಸರ್. ಆ ಸ್ಥಾನದಲ್ಲಿ ನಾನೇ ಇದ್ರು ಸರ್ ಅದು ನಾನು ಮಾಡ್ತೀನಿ. ಅವರು ಸ್ವಂತ ದುಡ್ದು ಅವರು ಆಸ್ತಿ ಮಾಡಿರ್ತಾರಲ್ಲ ಅದನ್ನು ಬಂದು ರೈತರುಗಳಿಗೆ ಕೊಡಲಿ, ಅವಾಗ ನಾನು ಅವ್ರನ್ನ ಒಪ್ತೀನಿ. ಅದನ್ನ ಬಿಟ್ಟು ನಾನು ಮಾಡಿದೆ ಸಾಲ ಮನ್ನಾ ಇನ್ನು ಅವ್ರಪ್ಪನ ಮನೆ ಕೊಡ್ತಾರೆ ಏನಿಲ್ಲ. ಎಲ್ಲ ನಮ್ಮ ಮೇಲೆ ಹಾಕೋದವರು. ಏನೇ ಮನ್ನಾ ಮಾಡಿದ್ರು, ಏನೇ ಸ್ಯಾಂಕ್ಷನ್ ಮಾಡಿದ್ರು ಎಲ್ಲ ಸುತ್ತಿ ಬೆಳೆಸಿ ಸಾಮಾನ್ಯ ವ್ಯಕ್ತಿಗಳ ಮೇಲೇ. ಸೊ ಇದು ಇಲ್ಲಿನ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಇಲ್ಲಿನ ಪ್ರಜ್ಞಾವಂತ ಮತದಾರರು ಹೇಳುವಂಥ ಮಾತು. ಸೊ ವೋಟ್ ಹಾಕೋಕ್ಕೂ ಮುಂಚೆ ಅವರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದರೆ, ಇಲ್ಲಿ ಎಷ್ಟು ಬಿಸಿ ಇದೆಯೋ, ಎಷ್ಟು ಖಾರ ಇದೆಯೋ, ಎಷ್ಟು ಉರಿ ಇದೆಯೋ ಅದೆರಡಕ್ಕಿಂತ ಹೆಚ್ಚು ನೋವು, ಅಸಮಾಧಾನ, ಹೊಗೆ, ಉರಿ ಇವರಲ್ಲಿದೆ. ಸೊ ಸಾಲ ಮನ್ನಾ ಇರ್ಬೋದು, ಕೆಲವು ವಿಚಾರಗಳ ಬಗ್ಗೆ ಇವ್ರಿಗೆ ಅಸಮಾಧಾನ ಇದೆ. ಎಲೆಕ್ಷನ್ ಬಗ್ಗೆ ಇವ್ರದೇ ಆದಷ್ಟು ಒಂದೊಂದು ಪರಿಕಲ್ಪನೆ ಇದೆ. ನೋಡೋಣ, ಇನ್ನೊಂದಿಷ್ಟು ಜನರು ನೋಡೋಣ, ಅವ್ರ ಬಾಯಲ್ಲಿ ಇನ್ನೊಂದಿಷ್ಟು ಕೇಳೋಣ. ಇಲ್ಲಿನ ಮಹಿಳಾ ಮಣಿಗಳ ಜೊತೆ ಮಾತಾಡ್ಸೋಣ. 5,000ಕ್ಕೂ ಹೆಚ್ಚು ಜನ ಒಂದೇ ರೂಫ್ ನಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಅಮ್ಮ ನಿಮ್ಮ ಹೆಸರು? ಎಲ್ಲವ. ಇದಕ್ಕೂ ಮುಂಚೆ ಮಾತಾಡ್ತಾರೆ, ವಾಯ್ಸ್ ಎಲ್ಲ ಜೋರ ಮಾತಾಡಿ. ಎಲ್ಲವ. ನಿಮ್ಮ ಹೆಸರು? ಗೋಳೆವ. ನಿಮ್ಮ ಹೆಸರು? ಗಂಗಮ್ಮ. ಎಲ್ಲಮ್ಮನವ್ರೆ, ಯಾವ ಊರು ತಮ್ದು? ಚಿನ್ನಿಕಟ್ರಿ. ತಗೊಳ್ಳಿ, ಇಟ್ಕೊಳ್ಳಿ. ಇಟ್ಕೊಳ್ಳಿ. ಯಾವ ಊರು ತಮ್ದು? ಚಿನ್ನಿಕಟ್ರಿ. ಓಕೆ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಈಗ 20-25 ವರ್ಷ ಆತ್ರಿ. ಇಲ್ಲಿ 25 ವರ್ಷ ಕೆಲಸ ಮಾಡ್ತಾ ಇದ್ದೀರಾ? ಹ್ಞೂನ್ರಿ. ಓಕೆ. ದಿನ ನಿಮ್ಗೆ ಎಷ್ಟು ಕೊಡ್ತಾರೆ ಕೂಲಿ? ಕೂಲಿ ಕೊಡಲ್ರಿ ಅವ್ರು, ನಾವು ಕೆಜಿ ಗಂಟ್ಲೆ ತೆಗಿತೀವಿ. ಕೆಜಿ ಗಟ್ಲೆ? ಏನು ಗೆದ್ದ ಕೆಲಸ ಮಾಡಿದ್ಮೇಲೆ? ಕೆಲಸ ಮಾಡಿದ್ಮೇಲೆ ರೊಕ್ಕ ಕೊಡ್ತಾರ ಮನೆಗೆ. ಅದು ಎಷ್ಟು ಕೊಡ್ತಾರೆ? ನಾವು ತೂಕ ಎಷ್ಟಕ್ಕ ಅಷ್ಟು ಕೊಡ್ತಾರ್ರಿ. ನೀವು ಎಷ್ಟು ಕೆಲಸ ಮಾಡಿರ್ತೀರ ಅಷ್ಟು ಕೊಡ್ತಾರೆ. ಇರ್ಲಿ. ಈಗ ಲೋಕಸಭೆ ಎಲೆಕ್ಷನ್ ಬಂತು, ವೋಟ್ ಮಾಡ್ತೀನಮ್ಮ? ಅಲ್ರಿ, ಏನ್ ಮಾಡ್ಯಾರ ಅಂತ ನಾವು ಮಾಡೋಣ್ರಿ ಅವ್ರಿಗೆ ಆಧಾರನ. ಏನು ಮಾಡಿಲ್ವಾ ನಿಮ್ಗೆ? ಏನ್ ಮಾಡ್ತಾರ್ರಿ ಊರಾಗ? ಈಗ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹಾಕ್ಯಂತ ರೈತರನ್ನೆಲ್ಲ ಸಾಯ್ಗೊಂದ್ಕಂತ ಹೊಂಟ್ರಿ. ಮತ್ತ ಹೊಲ ಇಲ್ದವ್ರಿಗಿನ ಮಾಡ್ಬೇಕ್ರಿ ಒಂದ್ ಸ್ವಲ್ಪ. ಈಗ ನಿಮ್ಮ ಹತ್ರ ಹೊಲ ಎಷ್ಟೈತೆ? ಹೊಲ ಎಷ್ಟೈತ್ರಿ? 1.5 ಎಕರೆ ಐತಿ. 1.5.
ಅಂದ್ರೆ 1.5 ಎಕರೆ 1.5 ಎಕರೆ. 1.5 ಎಕರೆ. ಸರ್ ಈಗ ಓಟ್ ಹಂಗಾರ ಹಾಕ್ತೀರಾ ಹಾಕಲ್ವ ಈ ಸಲ? ಈ ಸಲ ಏನು ಈತನರು ಕೂಡ ಏನು ಅಂದ್ ಇದು ಮಾಡಿದ್ರಲ್ರಿ. ಈಗ ನಿಮ್ಗೇನ್ ಸೀರೆ ಕೊಟ್ರು ಓಟ್ ಹಾಕ್ತೀರಾ? ಯಾ ಸೀರ್ರಿ, ನಮಗೆ ಸೀರೆನೇ ಬೇಡ, ಅವ್ರ ರೊಕ್ಕನೇ ಬೇಡ, ಅವ್ರ ಬಾಟ್ಲಿನೇ ಬೇಡ, ಕುಡ್ದು ಉಚ್ಚುವರಿ ಅಂತ ಹೇಳ್ತಾರಲ್ರಿ ಅವ್ರು. ಅವ್ರು ಕುಡ್ದು ಉಚ್ಚುವರಿ ಮುಂಜಾನೆ ಎಷ್ಟೊತ್ತಿಗೆನ ಅಂದ್ ಬಾಟ್ಲಿ ಕೊಟ್ಟು ಹೋಗಾರ ಅವ್ರು. ಬಾಟ್ಲಿನ ಮನೆಗೆ ಒಂದೊಂದು ಬಾಟ್ಲಿ ಕೊಟ್ಟು ಒಂದೊಂದು 100 ರೂಪಾಯಿ ಕೊಟ್ಟು ಹೋಗಾರ. ಅದಕ್ಕೆ ನಾವು ಈ ಸಲ ಯಾವ್ದಕ್ಕ ಹಾಕಲ್ರಿ. ಯಾವ್ದಕ್ಕೂ ಹಾಕಲ್ಲ ಈಗ? ಯಾವ್ದಕ್ಕ ಹಾಕಲ್ರಿ. ಓ ಮೈ ಗಾಡ್. ಸರಿ, ಅದಕ್ಕೆ ನಿಮ್ಗೊಂದು ಕುಕ್ಕರ್ ಕೊಡ್ತಾರೆ, ಹಾಕ್ಬಿಡೋರಂತ ನೋಡಿ. ಯಾ ಕುಕ್ಕರ್ಗೆ ಬರಲ್ತಾವ್ರಿ ನಾವು. ಓಕೆ, ಈಗ ನಿಮ್ಗೆ ಏನ್ ಕೊಡ್ಬೇಕಾಯ್ತು ಈಗ ಹಾಕ್ಬೇಕು ಅಂದ್ರೆ? ಏನ್ ಕೊಡ್ಬೇಕ್ರಿ? ಸಾಲ ಮನ್ನಾ ಮಾಡ್ಬೇಕು. ಮತ್ತ ಈಗ ರೈತರು ಒಂದು ಯಾರು ಬಡವ್ರು ಬಗ್ಗರು ಒಂದು ಏನಾರ ಒಟ್ಟು ದಾರಿ ಮಾಡ್ಬೇಕು. ಹಂಗ ಬಿಟ್ಟು ಮಾಡಿದ್ರೆ ಹೆಂಗ್ ಮಾಡ್ಬೇಕ್ರಿ ನಾವು? ರೈತರಿಗೆ ಸಾಲ ಮನ್ನಾ ಮಾಡ್ಬೇಕು. ನೀವು ಸಾಲ ಮಾಡಿದಿರಿ ಈಗ? ಸಾಲ ಮಾಡೇವ್ರಿ. ಎಷ್ಟು? 2 ಲಕ್ಷ ಮಾಡೇವ್ರಿ ಒಂದ್ ಮೇಲೆ. 2 ಲಕ್ಷ ಸಾಲ ಮಾಡ್ಬಿಟ್ಟು ಅದನ್ನ ಮನ್ನಾ ಮಾಡಿ ಅಂತ ಸರ್ಕಾರದ ಮೇಲೆ ಹೇಳೋದು ತಪ್ಪಲ್ವಾ? ತಪ್ಪಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ಬೇಕ್ರಿ? ಈಗ ಮಳಿ ನೋಡಿದ್ರೆ ಮಳಿ ಆಗತ್ತೇನ್ರಿ? ಮಳಿ ನೋಡಿ ಬೆಳೆಕ್ ಹೋದ್ರ ಅವು ನೀರು ಹೋದು ಬೋರ್ ಬಿಡ್ಸಿದ್ರ. ಸಾಲ ನೀವು ಮಾಡಿದ್ಮೇಲೆ ಸರ್ಕಾರ ಯಾಕೆ ಮನ್ನಾ ಮಾಡ್ಬೇಕು? ಮನ್ನಾ ಮಾಡ್ಬೇಕ್ರಿ ಅಂದ್ರ ಎಲ್ಲದ್ರಿಂದ ತಗಂತಾರ್ರಿ ಅವ್ರು. ನಿಮ್ಗೆ ರೈತರಿಂದ ಎಲ್ಲದ ತಗಂತಾರ ಅವ್ರಿ. ಏನೇನ್ ತಗತಾರೆ? ಏನ್ ತಗಂತಾರ? ಪೀಕ್ ಬೇಡಿದ್ದ ಅರ್ಧಕ್ಕರ್ಧನ ಒಂದು ಅದು 1 ರೂಪಾಯಿ ಆಗದು 8 ಅಣೆ ಮಾಡ್ತಾರ. ಅಲ್ಲ, ಸಾಲ ನೀವು ಮಾಡಿರೋದು ಸರ್ಕಾರಕ್ಕೆ ಮನ್ನಾ ಮಾಡ್ಬೇಕು. 1 ರೂಪಾಯಿ ಇದ್ದದ್ದ 8 ಅಣೆ ಮಾಡಿಕೊಡ್ತಾರ ನಮಗೆ. ಯಾಕ ಫ್ಯಾಟಿಗೆ ಓದಿರ್ತೇವೆ ನೋಡ್ ನಾವು. ಅದನ್ನ ಹಂಗ ಒಕ್ಕಟ್ಟಾದ್ರ ಬರ್ಬೇಕು, ಹೊಳ್ಳಿ ಬರಂಗಿಲ್ಲ ಅದು ನಮಗೆ. ಸರಿ, ಈಗ ನಿಮ್ದು 2 ಲಕ್ಷ ಸಾಲ ಮನ್ನಾ ಮಾಡ್ಕೊಡ್ಬೇಕು ಅಂತ ಕೇಳ್ತೀರಾ? ನಮ್ದು ಒಬ್ಬರದ ಅಲ್ರಿ, ಜಗತ್ತೇನ ಎಲ್ರದ್ದು ಮಾಡ್ಬೇಕು ಅಂತ. ನಮ್ದು ಒಬ್ಬರದ ಮಾಡೋದಲ್ರಿ, ಅದು ಜಗತ್ತೇನ ಮಾಡ್ಬೇಕು. ರೈತರ ಎಲ್ಲಾ ಸಾಲ ಮನ್ನಾ ಮಾಡ್ಬೇಕು ಅಂತ ಕೇಳ್ತೀರಾ? ಸಾಲ ಮನ್ನಾ ಮಾಡಿದ್ರೆ ಓಟ್ ಮಾಡ್ತಿರ್ತಾವೋ? ಹ್ಞೂನ್ರಿ, ಓಟ್ ಮಾಡ್ತೀರಾ? ಅಬ್ಬಬ್ಬ, ನಮಸ್ಕಾರ. ಹಲೋ, ಹೇಳ್ರಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಕಮಲಮ್ಮ. ಕಮಲಮ್ಮ, ಈ ಲೋಕಸಭೆ ಚುನಾವಣೆ ಬತ್ತು, ಓಟ್ ಮಾಡ್ತೀರಾ? ಮಾಡ್ತೇವಲ್ರಿ ಸರ್. ಏನ್ ನಿಮ್ಗೆ ಸೀರೆ ಕೊಟ್ರೆ ಓಟ್ ಮಾಡ್ತೀರಾ ಅಥವಾ ಏನ್ ಕೊಡ್ತಾರೆ? ಇಲ್ಲ, ನಾವು ಸೀರೆ ಗೀರೆಗೆ ಮೋಸ ಹೋಗಾರಲ್ಲ. ಮೋಸ ಹೋಗಲ್ಲ. ನಮಗೇನ್ ಮಾಡಿರ್ತಾರ, ಯಾರು ನಮಗೆ ಚೆನ್ನಾಗ ನೋಡಿರ್ತಾರೆ, ಎಲ್ಲ ಕೆಲಸ ಕಾರ್ಯ ಮಾಡಿರ್ತಾರ, ಅವ್ರಿಗೆ ಮಾತ್ರ ಓಟ್ ಹಾಕ್ತೇವೆ ನಾವು. ಸರಿ, ಈಗ ನೀವು ಸೀರೆ ಇಸ್ಕೊಂಡವರು ಮೋಸ ಹೋಯ್ತಾರೆ ಅಂತ ಅರ್ಥ? ಸೀರೆ ಇಸ್ಕೊಂಡಾರ ಮೋಸ ಹೋಗ್ಯಾರ. ಸರಿ, ಓಟ್ ಹಾಕಕ್ಕೂ ಮುಂಚೆ ಅಭ್ಯರ್ಥಿಗೆ ಏನ್ ನೋಡ್ತೀರಾ? ಏನ್ ನೋಡ್ತೇವೆ? ಅವ್ರು ಮಾಡ್ತಾರ ಇಲ್ಲ ಅಂತ ನೋಡ್ತೇವೆ. ಏನ್ ಮಾಡ್ತಾರೆ? ಅವ್ರ ಕೆಲಸ ಮಾಡ್ಕೊಡ್ತಾರ ಇಲ್ಲ ಅಂತ ನೋಡ್ತೀವಿ. ಇದು ನಿಮ್ ಕೆಲಸ ಮಾಡವ್ರ ಎಲ್ಲಾರು? ಮಾಡಿದಾರ, ಅರ್ಧಂಬರ್ಧ ಹ್ಞೂ ಅಂತ ಹೇಳಿದಾರ ಫಸ್ಟಿಗೆ, ಆಮೇಲೆ ಮಾಡಿಲ್ಲ. ಅರ್ಧಂಬರ್ಧ ಮಾಡಿದಾರ, ಅರ್ಧಂಬರ್ಧ ನಿಲ್ಸಿದಾರ ಕೆಲಸ. ಅರ್ಧಂಬರ್ಧ ಮಾಡೋರು, ಅರ್ಧಂಬರ್ಧ ನಿಲ್ಸವ್ರೆ. ನಿಲ್ಸವ್ರು. ಸೊ ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ತಾವು? ನಾವ್ರಿ ಒಂದು 15-20 ವರ್ಷದಿಂದ ಕೆಲಸ ಮಾಡ್ತೇವೆ. 20 ವರ್ಷದಿಂದ ಕೆಲಸ ಮಾಡ್ತೀವಿ. ಓಕೆ, ನಿಮ್ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಐತೆ? ಏನ್ ಸಮಸ್ಯೆ? ನಮಗೆ ರೋಡಿನ ಸಮಸ್ಯೆ, ನೀರಿನ ಸಮಸ್ಯೆ, ಆಮೇಲೆ ಕೂಲ್ ಕಾರಿಗೆ ರೇಟು ಜಾಸ್ತಿ ಮಾಡಲ್ಲ ಅಂತ ಸಮಸ್ಯೆ. ಕೂಲಿ ಮಾಡೋ ನಿಮ್ಮಂತ ಆಮೇಲೆ ನೆಳ್ಳಿಲ್ಲ, ಆಮೇಲೆ ದುಡಿಮೆ ರೇಟ್ ಕೂತಿದ್ದೀರಾ? ಒಬ್ರಿಬ್ರಿಗೆ ಸ್ವಲ್ಪ ಜನಕ್ಕೆ, ತುಂಬಾ ಜನಗಳೆಲ್ಲ ಬಿಸಿಲಲ್ಲಿ ಸಾಯ್ತಾರ. ಬಿಸಿಲಲ್ಲೇ ಮಾಡ್ತಾವ್ರಿಗೆಲ್ಲ ನೆರಳು. ನಾವ್ ಒಬ್ರು ನೆಳಲ್ ಕುಂತು ಬೇರೆದವ್ರಿಗೆ ಬಿಸಿಲಾಗ ಕುಂತ್ರಿಸಿ ನಮಗೆ ಧರ್ಮ ಆಕತ್ತ? ಎಲ್ಲಾರ್ಗೆ ಒಳ್ಳೇದಾಗ್ಬೇಕಲ್ಲ. ಎಲ್ಲಾರ್ಗು ಒಳ್ಳೇದಾಗ್ಬೇಕು. ಆಮೇಲೆ ರೋಡ್ ಬೇಕು ನಮಗೆ ಆಗಲಾಗ. ಆಮೇಲೆ ಚರಂಡಿ ಎಲ್ಲ ಕ್ಲೀನ್ ಆಗಿರ್ಬೇಕು. ಮಕ್ಳು ಮೊಮ್ಮಕ್ಳು ಓದಿದಾರೆ ಸ್ವಲ್ಪ, ಅವ್ರಿಗೆ ಏನು ಕೆಲಸ ಇಲ್ಲ. ಯಾಕೆ ಕೆಲಸ ಇಲ್ಲ? ಏನ್ ಕೆಲಸ ಕೊಡ್ಬೇಕು? ನಮ್ಮಂತ ಓದಿ ಬಡವರಿಗೆ ಕೆಲಸ ಕೊಡಲ್ಲ, ಲಂಚ ಎದ್ದರಿಗೆ ಕೆಲಸ ಕೊಡ್ತೇವೆ ಅಂತಾರ. ನಮ್ ಬಡವ್ರ ಮಕ್ಕಳೆಲ್ಲ ಓದಿ ಹಂಗೆ ತಿರ್ಗಾಡ್ತದಾರ, ಹಮಾಲಿ ಮಾಡ್ತದಾರ, ಕೂಲಿ ಮಾಡ್ತದಾರ. ಬಡವ್ರ ಮಕ್ಕಳು ಇಲ್ಲೆಲ್ಲ ಕೂಲಿ ಮಾಡ್ತಾರೆ ಅಂತ ಕೂಲಿ ಮಾಡ್ತದಾರ. ಸರಿ, ನಿಮ್ ಕ್ಷೇತ್ರಕ್ಕೆ ಏನ್ ಅಭಿವೃದ್ಧಿ ಆಗ್ಬೇಕು ಹೇಳಿ? ನಮಗೆ ಬಡವ್ರ ಮಕ್ಕಳಿಗೆ ಸಹಾಯ ಮಾಡ್ಬೇಕು. ಓದಿ ಸಾಕಷ್ಟು ಓದಿ ಮನಿಗೊಳ ಕುಂತಿದಾರ ಮಕ್ಕಳುಗಳು, ಅವರಿಗೆ ಕೆಲಸ ಕಾರ್ಯ ತಗೋಬೇಕು, ಉದ್ಯೋಗ ಸೃಷ್ಟಿ ಆಗ್ಬೇಕು. ನಮ್ಮ ಮಕ್ಕಳು ನಿಮ್ ತರ ಬರ್ಬೇಕು. ನಮ್ ತರ ಬರ್ಬೇಕು? ನಿಮ್ ತರ ಅಂದ್ರ ಸ್ವಲ್ಪ ನಿಮ್ ಲೆವೆಲ್ಗೆ, ಈಗ ಎಲ್ಲರೂ ಸಮಾಜ ಬೆಳಿತೈತಲ್ಲ ಆ ಲೆವೆಲ್ಗೆ ಬರ್ಬೇಕು. ನನ್ನ ಹೆಸರು ಗೊತ್ತಾ ನಿಮ್ಗೆ? ಬಡವ್ರು ಇಲ್ಲ ಸರ್. ನನ್ನ ಹೆಸರು ಗೊತ್ತಿಲ್ಲ. ಬಡವ್ರ? ಅಲ್ಲ, ಬಡವ್ರ ಲೆಕ್ಕದಾಗ ಇದ್ದರಿಗೆ ನಿಮ್ಮ ತರ ಸ್ವಲ್ಪ ನಿಮಗೆ ಊಟ ಮಾಡಕ ದೇವ್ರ ಶಕ್ತಿ ಕೊಟ್ಟನಲ್ಲ, ಆ ತರ ನಮಗೆ ಬರ್ಬೇಕು. ನಿಮ್ಗೆ ಊಟ ಮಾಡಕ್ಕೂ ಶಕ್ತಿ ಕೊಟ್ಟಿಲ್ಲ? ಅಲ್ಲ ಸರ, ನಿಮಗೆ ಈಗ ಕೂಲಿ ಮಾಡಿ ಜೀವನ ಮಾಡ್ಬೇಕು. ನಮಗೇನಿಲ್ಲ, ಆಸ್ತಿ ಇಲ್ಲ, ಹೊಲ ಇಲ್ಲ, ಮನಿ ಇಲ್ಲ, ಏನೂ ಇಲ್ಲ ನಮಗೆ. ಎಷ್ಟು ಮಕ್ಕಳು ನಿಮ್ಗೆ? ಇಬ್ರು ಗಂಡ್ ಮಕ್ಳೇನಾ? ಒಂದ್ ಗಂಡ್ ಮಗ, ಒಂದ್ ಹೆಣ್ಮಗಳು. ಓಕೆ, ಮಕ್ಕಳೇನ್ ಮಾಡ್ತವೆ? ಮಕ್ಕಳ ಓದಿದಾನೆ, ಮಗ ಏನು ಮಾಡಿಲ್ಲ. ಮಗಳು ಮದ್ವೆ ಮಾಡ್ಕೊಟ್ಟಿದ್ದೀವಿ. ಮದುವೆ ಮಾಡಿ ಕಳಿಸ್ಬಿಟ್ರಿ? ಸರಿ, ಈಗ ಮಹಿಳೆಯರಿಗೆ ಮೀಸಲಾತಿ ಕೊಡ್ಬೇಕು ಅಂತ ಹೇಳ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಕೊಡ್ರಿ, ಚೆನ್ನಾಗ್ ಅನಿಸ್ತದೆ. ಕೊಡ್ರಿ, ನನ್ ಕೈಲೈತಾ? ನಾನ್ ಮುಖ್ಯಮಂತ್ರಿ ಇಲ್ಲ ಸರ್, ಕೊಡಸ್ರಿ ಅಂತ ಹೇಳ್ತಾರೆ. ಕೊಡಸ್ರಿ ಅಂತ ನಾನು ಹೇಳಿದ ತಕ್ಷಣ ಕೊಟ್ಬಿಡ್ತಾರಪ್ಪ?
PM CM ಕೊಪ್ಪುಡಿ ಕೊಡ್ತಾರೆ ನಾನು ಹೇಳಿದ್ರೆ? ಇಲ್ಲ ಸರ್, ಅದೇ ನಮ್ಮ ಇದಕ್ಕೆ ಚೆನ್ನಾಗಿ ಮಾಡಿಸಿ ಸ್ವಲ್ಪ ಕೊಡೋ ಅಂತ ಅಭಿವೃದ್ಧಿಗೆ ಸಹಾಯ ಮಾಡ್ಬೇಕು. ನಾವು ಓಟ್ ಹಾಕ್ಬೇಕು. ಅವ್ರಿಗೆ ಮುಂತಂದ್ರೆ ನಮಗೆ ಮುಂದೆ ದಾರಿ ಮಾಡಿಕೊಡ್ಬೇಕು ಅವರು. ಇಲ್ಲೆಲ್ಲ ಆಸ್ಪತ್ರೆ ಎಲ್ಲ ಸರಿಯಾಗಿಲ್ವಾ? ಸರಿಯಾಗಿಲ್ಲ. ದೊಡ್ಡ ಆಸ್ಪತ್ರೆಗಳ ಇಲ್ಲೇ ಇಲ್ಲ ಈ ಊರಲ್ಲಿ. ಆಸ್ಪತ್ರೆನೇ ಇಲ್ಲ. ಹೋಗ್ಬೇಕು ರಾಣೆಬೆನ್ನೂರು, ಹೋಗ್ಬೇಕು ಹಾವೇರಿ, ಸಣ್ಣ ಪುಟ್ಟ ಆಸ್ಪತ್ರೆಗೆ ಹೋಗೋದು, ಒಂದು ಸ್ವಲ್ಪ ತೋರಿಸ್ಕೊಳೋದು ಬರೋದು. ಏನು ವ್ಯವಸ್ಥೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳ ವ್ಯವಸ್ಥೆ ಇಲ್ಲ. ರೋಡ್ ಸಮಸ್ಯೆ, ಚರಂಡಿ ಸಮಸ್ಯೆ, ಆಮೇಲೆ ಕೆಲಸ ಮಾಡೋರಿಗೆಲ್ಲದ್ರದಿಂದ ಸಮಸ್ಯೆ. ನೀವೀಗ ವೋಟ್ ಮಾಡ್ತೀರಾ ಹಂಗಾರೀಗ? ಮಾಡ್ತೇವೆ. ಅದೇ ನಮಗೆ ಕೆಲಸ ಮಾಡಿಕೊಟ್ಟರಿ ಮಾತ್ರ ಮಾಡ್ತೇವೆ ನಾವು. ಅವರು ಇವರು ಅಂತ ಹೇಳಲ್ಲ. ನಮಗೆ ಯಾರು ಕೆಲಸ ಮಾಡಿರ್ತಾರೆ ಅವ್ರಿಗೆ ವೋಟ್ ಮಾಡ್ತೇವೆ. ವೋಟ್ ಯಾರಿಗೆ ಹಾಕ್ತೀರಿ ಹೇಳಲ್ಲ, ಬಟ್ ಕೆಲಸ ಮಾಡ್ಕೊಟ್ಟಾಗ ಕೆಲಸ ಮಾಡಿಕೊಟ್ಟರಿ ಖಂಡಿತ ಮಾಡ್ತೇವೆ. ನಿಮ್ಮ ಕ್ಷೇತ್ರದ ಜನಗಳ ಕೈಗೆ ಸಿಗ್ತಾರಾ? ವೋಟ್ ತಗೊಂಡೋದ್ಮೇಲೆ ಬರಲ್ವಾ ಮತ್ತೆ ಬರಲ್ಲ ಅವರು. ಯಾಕಂಗೆ? ಹಂಗೆ ಫಸ್ಟಿಗೆ ಓಟ್ ತಗೊಂಡ ಮುಂದೆ ಎಲ್ಲರಿಗೆ ಕಾಲಿಡಿತಾರ. ಆಮೇಲೆ ಅಲ್ಲೇ ತಿರುಗಿ ನೋಡಿದ್ರೆ ಹಣ ಅಂದ್ರು ನಾವು ಸುಮ್ಮನೆ ಹೋಗ್ತಾನೆ ಇರ್ತಾರ. ಏನು ತಿರುಗಿ ನೋಡಲ್ಲ ಅವರು. ತಿರುಗೇ ನೋಡಲ್ಲ. ವೋಟ್ ತಗೋಬೇಕಾ ನಿಮ್ ಕಾಲ್ ಹಿಡಿತಾರೆ? ಕಾಲಿಡಿತಾರ. ವೋಟ್ ತಗೊಂಡ್ಮೇಲೆ ನೀವು ಕಾಲ್ ಹಿಡಿದು ತಿರ್ಗಲ್ಲ. ಯಾಕೆ ಹಂಗ್ ಮಾಡ್ತಾರೆ? ನಡಿಯಮ್ಮ ಆ ಕಡೆ, ನಿನಗೆ ಎದಕ್ ಬೇಕು, ಬಾರಮ್ಮ ಅಲ್ಲಿ ಆಫೀಸ್ಗೆ, ಯಾರಿಗಾರ ಹೇಳ್ತೀವಿ ಅಂತಾರ. ಅಲ್ಲಿ ಮಾತಾಡ್ಸಿದ್ರೆ ನಮ್ಮದು ಮೀಟಿಂಗ್ ಐತಿ, ನಮ್ದು ಅದ ಐತಿ, ನಮ್ದು ಇದೈತಿ, ಹಾಗೆ ಒಬ್ಬೊಬ್ರ ಕಾರ್ ಹತ್ಕೊಂಡು ರೈಟ್ ಹೇಳ್ತಾರ. ಅವ್ರು ಬಡವ್ರು ಅಲ್ಲೇ ಕುತ್ಕೋಬೇಕು. ನಮ್ಮನ್ನ ನೋಡಿದೀರಾ? ನೋಡಿದ್ದೀವಿ. ಎಲ್ಲಿ? ಬಿಗ್ ಬಾಸ್ ಅಲ್ರಿ. ಹೌದಾ? ಟಿವಿ ಒಳಗೆ ಎಲ್ಲಾ ಕಾರ್ಯಕ್ರಮದಾಗ ನೋಡ್ತಾವ್ರಿ ನಿಮ್ಗೆ. ಹೌದಾ? ಏನ್ ನಿಮ್ಮ ಹೆಸರು? ಲಕ್ಷ್ಮೀ ರೀ. ಓಕೆ, ಏನ್ ಮಾಡ್ಕೊಂಡಿರ್ತಾವು? ಇದೇ ಕೂಲಿ ಕೆಲಸ ಮಾಡಿ. ಈಗ ಲೋಕಸಭೆ ಎಲೆಕ್ಷನ್ ಬರ್ತದೆ, ವೋಟ್ ಹಾಕ್ತೀರಾ? ಎಲ್ಲರಿಗೆ ಹಾಕ್ತಾ ಇದ್ರಿ. ಪ್ರಜಾಪ್ರಭುತ್ವ ಒಳಗೆ ಎಲ್ಲರಿಗೆ ಹಾಕ್ತೇವೆ. ಆದ್ರೆ ಅವ್ರು ನಾವು ಬಡವ್ರಿಗೆ ಏನು ಸೌಲಭ್ಯನ ಕೊಡಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹಾಕ್ತಾರೆ, ಬಟ್ ಬಡವ್ರಿಗೆ ಸೌಲಭ್ಯ ಎಲ್ಲ ಎಲೆಕ್ಷನ್ಗೆ ಹಾಕ್ತೇವ್ರಿ ನಾವು. ಯಾವ ಒಂದು ಎಲೆಕ್ಷನ್ ಬಿಡಲ್ಲ. ನಿಮ್ಗೆ ಏನ್ ಸೌಲಭ್ಯ ಕೊಡ್ಬೇಕು ಹೇಳಮ್ಮ? ಸೌಲಭ್ಯ ಅಂದ್ರೆ ಬಡವರಿಗೆ ಸೌಲಭ್ಯ ಮಾಡ್ಬೇಕ್ರಿ ಅವ್ರು. ಏನ್ ಸೌಲಭ್ಯ ಬೇಕು? ಮನಿ ಒಂದು ನಾವು ಹುಟ್ಟೆ ಆಲೆ 30-35 ವರ್ಷ ಹಾಕಿ ಬಂದ್ರಿ, ಒಂದ್ ಮನಿನ ಹಾಕಿಲ್ಲ ಅವ್ರು. ನೀರು ಸರಿಯಾಗಿಲ್ಲ. ನೀರ್ ಸರಿ ಇಲ್ಲ. ಆಮೇಲೆ ಟಿವಿ ನೋಡ್ಬೇಕಂದ್ರೆ ಅದಕ್ಕೆ ಈಗ ಚಾರ್ಜ್ ಜಾಸ್ತಿನ ಮಾಡ್ಯಾರ. ನೀವ್ ಎಲ್ಲ ಇದ್ರು ಟಿವಿ ಎಲ್ಲ ನೋಡ್ತಿರ್ಲ, ನಾವೆಲ್ಲ ಗೊತ್ತಲ್ಲ ನಿಮ್ಗೆ. ಟಿವಿ ಏನಿಂದ ನೋಡ್ತಿರ್ಲ. ಅದಕ್ಕೆ ದುಡ್ಡು ಕೊಡ್ಬೇಕ್ರಿ. ಅದು ಎಷ್ಟು ಅಲ್ಲಿ ಒಂದೊಂದು ಚಾನೆಲ್ಗೆ 20-30 ರೂಪಾಯಿ ಕೇಳ್ತಾರ್ರಿ. ಅದು ಹೆಂಗ್ ನೋಡ್ಬೇಕ್ರಿ? ನಾವು ದುಡಿಯೋದ ಇಷ್ಟು. ಓ, ಇವ್ರ ಸಮಸ್ಯೆ ಅದಲ್ಲ, ಚಾನಲ್ ಪೇಜ್ ಚಾನಲ್ ಆಗ್ಬಿಟ್ಟೈತಲ್ಲ, ಅದು ಸಮಸ್ಯೆ ಅವ್ರಿಗೆ. ಎಲ್ಲಾರು ಸಮಸ್ಯೆ ರೀ. ನಮಗೆಲ್ಲ ಕೆಲಸ ಮಾಡೇ ದುಡ್ಡು ಕಟ್ಬೇಕಲ್ಲ ನಾವು. ನೀವು ಅದೇ ದುಡ್ಡು ಒಂದು ಕೆಲಸ ಮಾಡಿ, ಸೀರಿಯಲ್ ನೋಡೋದನ್ನ ಬಿಡಿ, ಉದ್ಧಾರ ಆಯ್ತೀರಿ ಹೆಣ್ಮಕ್ಳು. ಹೆಣ್ಮಕ್ಳು ಉದ್ಧಾರ ಆಗ್ಬೇಕು ಅಂದ್ರೆ ಮೀಸಲಾತಿ ಕೊಟ್ರು ಉದ್ಧಾರ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಮೀಸಲಾತಿ ಕೊಡೋದ್ರಿಂದ ಅವ್ರು ಉದ್ಧಾರ ಆಗ್ತಾರೆ ಅಂತಲ್ಲ. ಸ್ವಾವಲಂಬಿ ಹೆಣ್ಮಕ್ಳು ಆಗ್ಬೇಕು ಮೊದಲನೇದು, ಅವಾಗ ಅವ್ರು ಉದ್ಧಾರ ಆಯ್ತಾರೆ. ಎರಡನೇದು, ಹೆಣ್ಮಕ್ಳು ಉದ್ಧಾರ ಆಗ್ಬೇಕು ಅಂದ್ರೆ ಸೀರಿಯಲ್ಗಳನ್ನ ನೋಡಕ್ ಬಿಡ್ಬೇಕು. ಈ ಸಲ ವೋಟ್ ಮಾಡ್ತೀರಾ ಮಾಡಲ್ವಾ? ಮಾಡ್ತಾರ್ರಿ. ಮಾಡ್ತಾರೆ. ಏನ್ ಕೊಡ್ಬೇಕು ನಿಮ್ ಸೀರೆನಾ? ಸೀರೆ ಬರ ಏನು ಬೇಡ್ರಿ ನಮಗೆ. 100 ರೂಪಾಯಿನ ಕೊಡೋದು ನಿಮ್ಗೆ ಓಟ್ಗೆ? ಒಂದೊಂದು ಮನಿ ಹಾಕ್ರಿ ಸಾಕು. ಮನೆ. ಓ, ಈ 100-200 ಎಲ್ಲ ಬೇಡ, ಎಕ್ಸ್ಪೆಕ್ಟೇಷನ್ ಹೈ. ಡೈರೆಕ್ಟ್ ಒಂದ್ ಮನೆನೇ ಕೊಟ್ಬಿಡಿ ವೋಟ್ ಹಾಕ್ತೀನಿ. ಹ್ಞೂನ್ರಿ, ಮತ್ತೆ ನಮ್ಮ ಮನೆ ಇಲ್ರಿ. ಮನೆ ಇಲ್ಲ. ಈಗ ಸಾಲ ಮನ್ನಾ ಮಾಡ್ಬೇಕಾ ನಿಮ್ಗೆ? ಏನಕ್ಕೆ? ಬರೀ ರೈತರನ್ನ ನೋಡ್ತೀರಲ್ರಿ ನೀವು. ನೀವು ರೈತರಲ್ವಾ? ನಾವೆಲ್ಲ ಹೊಲ ಇದ್ದಾರ ಅಷ್ಟ ರೈತರಿ. ಹೊಲ ಇಲ್ದಾರ ಇದೆ ಹಿಂಗ್ ಕೆಲಸ ಮಾಡೇ ಊಟ ಮಾಡೋದು. ಕೂಲಿ ಮಾಡೋರ್ ಸಾಲ ಮನ್ನಾನು ಮಾಡ್ಬೇಕು ಹಂಗಾರೆ. ಹೌದ್ರಿ. ಮತ್ತೆ ಸಾಲನ ಕೊಡಿಸ್ಬೇಕು ನಮಗೆ. ಮಾಡಿದೀರಾ? ನಾವು ಒಂದ್ 2 ಲಕ್ಷ ತನಕ ಮಾಡೇವ್ರಿ. 2 ಲಕ್ಷ ಮನ್ನಾ ಮಾಡಿ ಒಂದ್ ಮನೆ ಕೊಟ್ರೆ ಅವ್ರು ಓಟ್ ಹಾಕ್ತಾರಂತೆ. ಕಾಸ್ಟ್ಲಿ, ತುಂಬಾ ಜಾಸ್ತಿ ಕೇಳ್ತಾ ಇದೀರಪ್ಪ ನೀವು. ಸೊ ನೋಡಿದ್ರಲ್ಲ, ಇಲ್ಲಿ ಮೆಣಸಿನ್ಕಾಯಿ ಬೆಳೆಗಾರರು ಮತ್ತೆ ಮೆಣಸಿನ್ಕಾಯಿ ಜೊತೆ ಕೆಲಸ ಮಾಡೋರು ಬ್ಯಾಡಗಿ ಮೆಣಸಿನ್ಕಾಯಿ ಎಷ್ಟು ಹೀಟ್ ಇದೆಯೋ, ಬಿಸಿಲು ಎಷ್ಟಿದೆಯೋ, ಅದ್ರ ಜೊತೆಗೆ ಪ್ರತಿ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡೋ ಮಹಿಳಾ ಮಣಿಗಳ ಮಾತನ್ನ. ತುಂಬ ಕಷ್ಟದಲ್ಲಿದ್ದಾರೆ, ತುಂಬ ಬಿಸಿಲಿದೆ ಇಲ್ಲಿ, ಸಿಕ್ಕಾಬಟ್ಟೆ ಉರಿ. ಒಂದು ಚೂರು 5 ನಿಮಿಷ ಓಡಾಡೋ ಕಾಲ ಕೆಮ್ಮಿದೆ. ಆದರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಪ್ರೆಸೆಂಟ್ ಇಲ್ಲಿನ ಗ್ರೌಂಡ್ ಲೆವೆಲ್ಲಿ ಜನಗಳು ಈ ಥರ ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ವೋಟ್ ಹಾಕೋರು ಕೂಡ ಇವ್ರು ಬೇಕಿರುವಂಥ ಮೂಲಭೂತ ಸೌಕರ್ಯಗಳು, ರಸ್ತೆ ಅಗಲೀಕರಣ ಮಾಡಿಕೊಟ್ರೆ ವ್ಯಾಪಾರಕ್ಕೆ ಭಾಳ ದೊಡ್ಡ ಮಟ್ಟದ ಪ್ಲಸ್ ಆಗುತ್ತೆ. ಇದನ್ನು ಮಾಡ್ಕೊಳ್ಳೋಂಥ ಮನಸ್ಸು ನಮ್ಮ ಸಂಸದರು, ಶಾಸಕರು ಮಾಡುವಂಥದ್ದಾಗಲಿ. ಧನ್ಯವಾದಗಳು.